ಶ್ರೀಕಾಂತ್ ಪೂಜಾರಿ ಅವರೇ, ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಆಗಿರುತ್ತೆ ನಿಮ್ಮದು ಅಂತ? ಯಾಕಂತಂದ್ರೆ ಈಗ ಹಳೆ ಕೇಸ್ಗಳು ಇದಾವೆ ಅನ್ನುವಂಥ ಒಂದಿಷ್ಟು ಮಾತುಗಳು ತಳುಕಾಗ್ತಾ ಇತ್ತು. ಈಗ ನೀವು ಹೇಳ್ತಿದ್ದೀರಾ ಇಲ್ಲ ಯಾವುದು ಹಳೆ ಕೇಸ್ಗಳೆಲ್ಲ ಖುಲಾಸೆ ಆಗಿದೆ ಅಂತ ಹೇಳ್ತಿದ್ರಿ. ಸೊ ಈಗ ನೋಡಿದ್ರೆ ಈಗ ಕರ್ಕೊಂಡೋಗಿ ಬಂಧನ ಆಯಿತು, ಈಗ ರಿಲೀಸ್ ಆಯಿತು. ಸೊ ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ನಿಮ್ಮದು ಅಂತ? ಮುಂದಿನ ಹೋರಾಟ ಅಂತ ಹೇಳಿದ್ರೆ ಅವ್ರು ಕಾಂಗ್ರೆಸ್ದು ಚಲಾವಣೆ ಐತಲ್ರಿ, ಅವ್ರದ್ದು ಐತಲ್ಲ ಈಗ. ಹಿಂಗಾಗಿ ಅವ್ರು ಹೋರಾಡಕತ್ತಾರ. ಮುಂದೆ ನಮ್ದು ರಾಜಕೀಯ ಬಂತಂದ್ರೆ ನಾವು ಬಿಜೆಪಿ ಬಂತಂದ್ರೆ ನಾವು ಏನು ಕೇಳ್ತೀವ್ರಿ, ನಾವು ಮಾಡೋರ ಮುಂದೆ ಅದಕ್ಕೆ ಮುಂದೆ ಎಲ್ಲರೂ ಬಿಡ್ತೇವೆ ಅಂತ ತಿಳ್ಕೊಂಡಾರ ಅವರು. ನಾವು ಬಿಡೋದನ್ನೆಲ್ಲ ಅದಕ್ಕೆ. ಅದು ಇದ್ರೂ ರಾಮನ್ ಸಲಾಗಿ ಇರ್ತೀವಿ, ಇಲ್ಲ ಹೋದ್ರು ರಾಮನ್ ಸಲಾಗಿ ಹೋಗ್ತೇವೆ ನಾವು. ಇನ್ನ ನೀವು ಅರೆಸ್ಟ್ ಆದ್ರಲ್ಲ, ಅರೆಸ್ಟ್ ಆದ್ಮೇಲೆ ಇಡೀ ದೇಶದಲ್ಲೇ ಶ್ರೀಕಾಂತ್ ಪೂಜಾರಿ ಹೆಸರು ಬಹಳಷ್ಟು ಸದ್ದು ಮಾಡ್ತು. ಇನ್ನು ರಾಜ್ಯದಲ್ಲಿ ಬಿಜೆಪಿ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಮಾಡ್ತು. ಸೊ ಈ ವಿಚಾರಕ್ಕೆ ಏನು ಹೇಳ್ತೀರಿ ಅಂತ? ಬಿಜೆಪಿ ನಾಯಕರಂತೂ ನಿಮ್ಮ ಬೆಂಬಲಕ್ಕೆ ನಿಂತಿದ್ರು, ಪ್ರತಿ ದಿನ ಪ್ರೊಟೆಸ್ಟ್ ಮಾಡಿದ್ದಾರೆ ನಿಮ್ಮ ಬಂಧನ ಆದ್ಮೇಲೆ. ಈ ವಿಚಾರಕ್ಕೆ ಮಾತನಾಡೋದಾದ್ರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಸರ್. ಮೀಡಿಯಾದವ್ರಿಗೂ ಧನ್ಯವಾದ ನನ್ನಿಂದ. ಆಮೇಲೆ ನನ್ನಿಂದ ಎಲ್ಲರೂ ಮಾತಾಡಿದ್ದಕ್ಕೂ ಅವ್ರಿಗೂ ಧನ್ಯವಾದ. ಒಬ್ಬರು ಮಹಿಳೆಯವರು ಮಾತಾಡಿದ್ದಕ್ಕೆ ಅದಕ್ಕೂ ಧನ್ಯವಾದ ಅಂತ ಹೇಳಿ ಹೇಳ್ತೇನೆ ಸರ್ ನಾನು. ಇನ್ನು ಶ್ರೀಕಾಂತ್ ಪೂಜಾರಿ ಅವರು, ಕೊನೆಯದಾಗಿ ಹೇಳೋದಾದ್ರೆ ನಿಮ್ಮ ಮೇಲೆ ಬಹಳಷ್ಟು ಕೇಸ್ಗಳಿದಾವೆ. ಇದು ಬರೀ ರಾಮ ಮಂದಿರ ಹೋರಾಟ ವಿಚಾರಕ್ಕೊಂದೇ ಅಲ್ಲ, ಬೇರೆ ಬೇರೆ ಕೇಸ್ಗಳಿದಾವೆ ಅನ್ನುವಂಥ ಒಂದಿಷ್ಟು ಸುದ್ದಿ ಇತ್ತು. ಸೊ ಅವೆಲ್ಲ ಕೇಸ್ಗಳು ಇದಾವ, ಅವೆಲ್ಲ ಖುಲಾಸೆ ಆದ್ವಾ? ಆ ವಿಚಾರಕ್ಕೆ ಏನಾದರೂ ನಿಮ್ಗೆ ಇನ್ಫಾರ್ಮೇಶನ್ ಇದೆಯಾ ಏನು ಅಂತ? ಎಲ್ಲ ಎಲ್ಲ ಖುಲ್ಲಾಗ್ಯಾವ ಸರ್. ಕಸ್ಬಾದೊಳಗಿದ್ದು ಆತ್ರಿ, ಇಂಡಿ ಪಂಪ್ ಒಳಗಿದ್ದು ಆತ್ರಿ. ಯಾವ ಕೇಸು ನಮ್ಮ ಏರಿಯಾ 2 ಏರಿಯಾದ ಬಿಟ್ಟು ಯಾವ ಕೇಸ್ ಇದ್ದಿದ್ದಲ್ಲ ಸರ್. ಇವರು ಮತ್ತೊಂದು ಬೇಕಂತ ಹೇಳಿ ನಮ್ಮ ಏರಿಯಾ ಬಿಟ್ಟು ಏರಿಯಾದೊಳಗೆ ಹಾಕ್ಯಾರ ಅವರು ಕೇಸ್. ಅದು ಕೇಸ್ ನಮಗೆ ಸಂಬಂಧಪಟ್ಟಿದ್ದಲ್ಲ. ನಮಗೆ ಅವ್ರಿಗೆ 100 ಫೂಟ್ಲಿಂದ 150 ಫೂಟ್ ದೂರ ಆಗ್ತಿತ್ತು ಸರ್. ದುರ್ಗದ ಬೇಲಿ ಇಲ್ರಿ, ಹಳೆ ಬೆಳಿ ಇಲ್ರಿ, ಅಲ್ಲಿ ಮಠ ಇಲ್ಲಿ ಕೇಸ್ ಹಾಕ್ಯಾರ ಅವ್ರು ತಂದು. ಸಂಬಂಧಪಟ್ಟಿದ್ದಲ್ರಿ ಎಲ್ಲ ಕೇಸ್ ಯಾವೂ ಇಲ್ರಿ. ಇನ್ನೂ ಮಠನೂ ನಾನು ಈಗ ಇಲ್ಲಂದ್ರೆ 20 ವರ್ಷ ಆತ್ರಿ ನಾ ಕೋರ್ಟಿಗೆ ಹೋಗಿಲ್ರಿ ಸರ್. ಮಂದಿಗೆ ಇನ್ನೂ ಹೆಲ್ಪ್ ಮಾಡಿ ನಾನು ಬಿಡ್ಸಾಕಂತ ಹೋಗೇನೆ ಹೊರತು ನನ್ನ ಕೇಸ್ ಯಾವಿಲ್ಲ. ಈಗ ಮೊನ್ನೆ ಒಂದು 2 ತಿಂಗಳ ಹಿಂದೆ ನಾನು ಕಸ್ಬಾ ಪೊಲಿಟಿಷಿಯನ್ ಲಿಮಿಟ್ ಒಳಗೆ ನಾನು ಹೋಗಿದ್ದೆ. ಒಂದು ಗಾಡಿ ಸಲಾಗಿ ಒಬ್ಬರು ಬಂದೆ ASI ಬಂದು ನನಗೆ ಕೇಳಿದ್ರು, ಏನು ನಿನ್ನ ಕೇಸ್ ಅದಾವಲ್ಲ ಅಂತ ಹೇಳಿದ್ರು. ಅವ್ರು ಕ್ರೈಮ್ದವ್ರು ಹೇಳಿದ್ರು ಅವ್ನ ಕೇಸ್ ಯಾವಿಲ್ಲ, ಎಲ್ಲ ಬಿಡುಗಡೆ ಆಗ್ಯಾವು, ನಿರ್ದೋಷಿ ಅದನವ ಅಂತ ಹೇಳಿ ಹೇಳಿದ್ರು. ಅವಾಗ ಅವ್ರು ಗೊತ್ತಾಗ್ಬೇಕಿಲ್ರಿ. ಅದಾದ್ಮೇಲೆ ಇವ್ರು ಹಿಡ್ಕೊಂಡು ಹೋಗ್ಯಾರ ನೋಡಿ ಸರ್. ಕಸ್ಬಾಪೇಟೆ ಲಿಮಿಟ್ ಒಳಗೆ ಅದೇನ್ರಿ ನಾನು. ಆ ಪೊಲಿಟಿಷನ್ದೊಳಗೆ ಇಲ್ಲಿಂದ ಭಾಳನೂ ಆಗಂಗಿಲ್ರಿ. ಅರ್ಧ ಕಿಲೋಮೀಟರ್ ಆಗ್ತೈತಿ, ಅರ್ಧ ಕಿಲೋಮೀಟರ್ ಆಗ್ತೈತ್ರಿ. ಇಲ್ಲಿಂದ ಒಂದು 15 ಹೆಜ್ಜೆ ಹಾಕಿದ್ರೆ ಕಸ್ಬಾ ಪೊಲಿಟಿಷನ್ ರೀ. ಈಗ ಆಗಿ ಅತ್ತ ಕಡೆ ಹೋಗಿತ್ರಿ ಅದು. ಒಂದು ಅರ್ಧ ಕಿಲೋಮೀಟರ್ನೂ ಆಗಂಗಿಲ್ಲ. ಇವಾಗ ನಮ್ಮ ಸಿಬ್ಬಂದಿ ಇಲ್ಲಿ ಇದ್ದು ಇಂಡಿ ಪಂಪು ಕಸ್ಬಾದವ್ರು ಇದ್ದವರು 10 ಮಂದಿ ಅಲ್ಲಿ ಇದಾರೆ ಸರ್. ಇವಾಗ ಸರ್ಕಾರ ಏನ್ ಹೇಳ್ತಿದೆ ಅಂತಂದ್ರೆ, ಹಳೆ ಈಗ ನಮ್ಮ ಇದು ಲೆವೆಲ್ದೊಳಗ್ರಿ ಇಂಡಿ ಪಂಪು ಕಸ್ಬಾದಳು ಹೇಳಿ 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 ಎಲ್ಲ ಕ್ಲಿಯರ್ ಆಗಿಬಿಟ್ಟವಲ್ರಿ ಸರ್. ಕ್ಲಿಯರ್ ಆಗ್ಯಾವ. ನಾನು ಯಾವ ಕೇಸ ಇಲ್ಲಲ್ಲ ಸರ್. ಹಾ ಸರ್. ಈಗ ಸರ್ಕಾರ ಏನ್ ಹೇಳ್ತಿತ್ತು ಅಂತಂದ್ರೆ, ಈಗ ಹಳೆ ಕೇಸ್ಗಳೆಲ್ಲ ಕ್ಲಿಯರ್ ಮಾಡಬೇಕು, ಹಂಗಾಗಿ ಎಲ್ಲೆಲ್ಲಿ ಕೇಸ್ಗಳಿದಾವೆ ಅವೆಲ್ಲ ಕ್ಲಿಯರ್ ಮಾಡ್ತಾ ಇದೀವಿ. ಬರೀ ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿನ ಒಬ್ಬರನ್ನೇ ಬಂಧನ ಮಾಡಿಲ್ಲ ನಾವು, ಹಳೆ ಕೇಸ್ಗಳಲ್ಲಿ ಯಾರ್ಯಾರು ಇದ್ರಲ್ಲ ಅವ್ರನ್ನ ಕರೆಸ್ಬಿಟ್ಟು ಅದು ಏನೇನಿದೆ ಅಲ್ಲದ್ರ ಬಗ್ಗೆ ಇತ್ಯರ್ಥ ಮಾಡ್ತಿದೀವಿ ಅಂತ ಹೇಳಿಕೆ ಕೊಡ್ತು. ಇಲ್ಲಿ ನೋಡಿದ್ರೆ ಇಲ್ಲಿ ರಾಮಭಕ್ತನ ಬಂಧನ ಆಯ್ತು, ಇದೇ ವಿಚಾರ ಇಟ್ಕೊಂಡು ಬೇಕಂತ ರಾಜಕೀಯ ಮಾಡ್ತಿದ್ದಾರೆ ಅನ್ನುವಂಥ ಒಂದಿಷ್ಟು ಚರ್ಚೆಗಳಾಯ್ತು. ಸೊ ಈ ವಿಚಾರಕ್ಕೆ ಹೇಳೋದಾದ್ರೆ ಏನ್ ಹೇಳ್ತೀರಿ? ಕಾಂಗ್ರೆಸ್ ಅವರು ಬೇಕಾದ ಕೇಸನ್ನು ಹಾಕ್ಬೋದಲ್ರಿ ಸರ್ ಅವರು. ಈಗ ಅವ್ರು ಏನು ಹೇಳ್ತಾರೆ ಅದ ಕೇಳಬೇಕಲ್ಲ. ನಮ್ಮದು ನಾಳೆ BJP ಬಂತಂದ್ರೆ ನಾವು ಮಾಡಿ ತೋರಿಸ್ತೇವೆ ಅವ್ರಿಗೆ. ಈಗ ನಮ್ಮ ಕೇಸ್ ಅದಲ್ಲ ಅಂತಾರೆ. ದುಡಿಮೆಗೆ ಹೋಗ್ತಿದ್ದೆ ನಾನು 20 ವರ್ಷ ಹಿಂದೆ, ಬೇರೆ ಕಡೆ ನಾ ಕೆಲ್ಸಕ್ಕೆ ಹೋಗ್ತಿದ್ದೆ ನಾನು. ಬಾಬು ಕಾಟಿಗರ ಕಡೆ ಕೆಲ್ಸಕ್ಕೆ ಹೋಗ್ತಿದ್ದೆ ನಾನು. ಆ ಕೇಸ ಎಲ್ಲ ಹಳೆ ಹೋದವು, ಶೇರೆ ಮಾರ್ತಿದ್ರು, ಉಸಿ ಬರೀತಿದ್ರು ಅಂತೆಲ್ಲ ಸುಳ್ಳು ಸರ್ ಅದು. ಮತ್ತು ಹೊಟ್ಟಿ ಸಲಾಗಿಲ್ಲ ಅಂತ ಹೇಳಿದ್ರೆ ಇನ್ನು ಕೊಟ್ಟು ನಡೆಸ್ತಿದ್ರು, ಕಾಂಗ್ರೆಸ್ದವ್ರು ಕೊಟ್ಟು ನಡೆಸ್ತಿದ್ರು ನಮಗೆ. ಇನ್ನು ಬಂದಾಗ ಏನಾರು ಕಾಂಗ್ರೆಸ್ ಅವ್ರು ಕೊಟ್ರು ನಮಗೆ. ಈಗ ಇವ್ರು ಅದಾರಲ್ರಿ, ಕಾಂಗ್ರೆಸ್ದವ್ರು ಅದಾರಲ್ರಿ, ಅವೇನು ಅವಂಗ ತಂದವ್ರು ಯಾರ್ರಿ? ನಾವು ಅಲ್ಲಿ ತಂದಿದ್ದಲ್ರಿ ಅವ್ರಿಗೆ. ನಮ್ಲಿಂದ ಮುಂದೆ ಬಂದವ್ರು ಅವರು. ಅಬ್ಬಾಯಿ ಬರ್ಬೇಕಂದ್ರೆ ನಮ್ಮ ಕಾರಣಲಿಂದ ಬಂದ್ನಲ್ರಿ ಅಬ್ಬಾಯಿ. ಇನ್ ತಾಯಿಗೆ ಬಂದಾನ್ರಿ. ಈಗ ನಮ್ಮ ಎದುರಿಗೆ ನಾವು ಒಳಗೆ ಹೋಗಿ ಬಂದ್ಮೇಲೆ ಈಗ ರಾಜಕೀಯದೊಳಗೆ ಬಂದಾನ ನಾವು ಅಬ್ಬಾಯ. ನಮಗೆಲ್ಲ ಭೇಟಿಯಾಗಿ ಮಾತಾಡಿಸಿ ಮತ್ತು ಬೇರೆದು ಹೇಳ್ತಾರಂದ್ರೆ ಏನು ಹೇಳ್ಬೇಕ್ರಿ ಅವ್ರಿಗೆ? ಓಕೆ ಓಕೆ 32 ವರ್ಷ ಹಿಂದವರು. ಓಕೆ ಹೇಳಿ ಹೇಳಿ ಮಾತಾಡಿದ ಮುಕ್ಕಟ ಅವ್ರು ಹುಟ್ಟಿದ್ರು ಸರ್. ನಾವು ಒಳಗಡೆ ಹೋಗೋ ಟೈಮಿಗೆ ಹುಟ್ಟಿದ್ರು ಅವರು. ಈಗ ನಡ್ತಾ ಬಂದಾರ ಅವರು. ಓಕೆ
ಓಕೆ, ಥ್ಯಾಂಕ್ ಯು ಶ್ರೀಕಾಂತ್ ಪೂಜಾರಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಸೊ ಏನೆಲ್ಲ ಆಯಿತು, ಏನೆಲ್ಲ ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ವಿಸ್ತೃತವಾಗಿ ಮಾಹಿತಿ ಕೊಡೋದಕ್ಕೆ ತುಂಬಾ ಧನ್ಯವಾದಗಳು.